ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಬೈಲಹೊಂಗಲ ಕೆಎನ್ಎನ್ಎಲ್ ಅಧಿಕಾರಿಯ ವಿರುದ್ಧ ಸಮಗ್ರ ತನಿಖೆಗೆ ಆಗ್ರಹ. ಬೈಲಹೊಂಗಲ ಕೆಎನ್ಎನ್ಎಲ್ ನೀರಾವರಿ ಉಪ ವಿಭಾಗ ಸಂಖ್ಯೆ 5 ಬೈಲಹೊಂಗಲದ ಮೇಲಾಧಿಕಾರಿಯಾಗಿರುವ ಮೊಹಮ್ಮದ್ ತೌಫೀಕ್ ಎಸ್ ಶೇಖ್ ರವರ ವಿರುದ್ಧ ಕಳಪೆ ಕಾಮಗಾರಿ, ಸರ್ಕಾರಿ ನಿಯಮ ಉಲ್ಲಂಘನೆ, ಸಾರ್ವಜನಿಕ ಹಣದ ದುರುಪಯೋಗ ಹಾಗೂ ಅಕ್ರಮ ಆಸ್ತಿ ಸಂಪಾದನೆಯ ಆರೋಪಗಳನ್ನು ಉಲ್ಲೇಖಿಸಿ ಸಮಗ್ರ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಸಲ್ಲಿಸಿ ಹೋರಾಟ ನಡೆಸಲಾಗಿದೆ. ದೂರಿನಲ್ಲಿ ಅಧಿಕಾರಿಯ ಅಧೀನದಲ್ಲಿ ಹಲವು ವರ್ಷಗಳಿಂದ ಸರ್ಕಾರದಿಂದ ಮಂಜೂರಾದ ವಿವಿಧ ಕಾಮಗಾರಿಗಳನ್ನು ಸರ್ಕಾರದ ಎಸ್ಟಿಮೇಟ್ ಹಾಗೂ ನಿಗದಿತ ಮಾನದಂಡಗಳಿಗೆ ಅನುಗುಣವಾಗಿ ನಿರ್ವಹಿಸದೆ ಕಳಪೆ ಕಾಮಗಾರಿ ನಡೆಸಲಾಗಿದೆ ಎಂದು ಆರೋಪಿಸಲಾಗಿದೆ. ಇಲಾಖೆಯ ವ್ಯಾಪ್ತಿಯಲ್ಲಿರುವ, ಪ್ರಗತಿಯಲ್ಲಿರುವ ಹಾಗೂ ಪೂರ್ಣಗೊಂಡ ಕಾಮಗಾರಿಗಳ ಪರಿಶೀಲನೆಯ ವೇಳೆ ಹಲವೆಡೆ ಗುಣಮಟ್ಟದ ಕೊರತೆ ಕಂಡುಬಂದಿದ್ದು, ಸರ್ಕಾರದ ಮಾನದಂಡದ ಸಾಮಗ್ರಿಗಳನ್ನು ಬಳಸಿಲ್ಲ ಎಂದು ಈ ದೂರುದಾರರು ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಇಂಜಿನಿಯರ್ಗಳು, ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ಪಾತ್ರದ ಕುರಿತು ಸಹ ಸಮಗ್ರ ತಾಂತ್ರಿಕ ಪರಿಶೀಲನೆ ನಡೆಸಿ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಸತ್ಯಾಂಶ ಬಹಿರಂಗಪಡಿಸಬೇಕು ಎಂದು ಒತ್ತಾಯಿಸಲಾಗಿದೆ. ಇದೇ ವೇಳೆ ಈ ಹಿಂದೆ ಸೇವೆ ಸಲ್ಲಿಸುತ್ತಿದ್ದ ಸಿಬ್ಬಂದಿಗಳನ್ನು ಮರಳಿ ಸೇವೆಗೆ ಸೇರಿಸಿಕೊಳ್ಳಲು ಹಾಗೂ ತನಿಖೆಯಲ್ಲಿ ಆರೋಪಗಳು ಸಾಬೀತಾದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ಜರುಗಿಸಬೇಕು ಎಂದು ಹೋರಾಟಗಾರರು ಒತ್ತಾಯಿಸಿದ್ದಾರೆ. ವರದಿ ಸಮೀರ್ ಮುಲ್ಲಾನವರ, ಬೈಲಹೊಂಗಲ. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು, ಜನ ಸಂಘಟನಾ ವತಿಯಿಂದ ಇವತ್ತು ಬೈಲಹೊಂಗಲ ತಾಲೂಕಲ್ಲಿ ನಾವು ಒಂದು ಹೋರಾಟವನ್ನು ಹಮ್ಮಿಕೊಂಡೆವು. ಈ ಹೋರಾಟ ವೈಯಕ್ತಿಕವಾದಂಥದ್ದಲ್ಲ, ಸಾಮಾಜಿಕವಾದಂಥ ಒಂದು ಹೋರಾಟ ಇದೆ. ಸರ್ಕಾರದಿಂದ ಅನೇಕ ಸೌಲಭ್ಯಗಳು ಬಂದಾಗಿಂದ ಏನ್ ಮಾಡ್ತಾ ಇದ್ದಾರೆ ಅಂತ ಕಿನಾಲು ಮತ್ತು ರೈತರದ್ದು ಇನ್ನೊಂದು ಮಾಡುವಂಥ ಕೆಲಸದಲ್ಲಿ ಅವರಿಗೆ ನೀರು ಹೋಗುವಂಥ ಕಿನಾಲುಗಳು ಮತ್ತು ಕಾಂಗ್ರೀಕರಣಗಳು ಗಾಡಿ ಎಲ್ಲ ಮಾಡ್ಬೇಕಾದ್ರೆ ಎಲ್ಲ ಕಟ್ಕೊಂಡು ಮಡದಾಗ ಮಾಡ್ತಾ ಇದ್ದಾರೆ. ಸಂಪೂರ್ಣ ಇವರಿಗೆ ನಾವು ಸಂಖ್ಯೆ ಮಾಡಿದ್ದೇವೆ. 3-4 ಕೋಟಿ ರೂಪಾಯಿ ಕೆಲಸಗಳು ಮಾಡಿದರು. ಅಷ್ಟು ಅಮೌಂಟ್ ತಕ್ಕಂಗೆ ಕೆಲಸ ಇಲ್ಲ. ಅಲ್ಲಿ ಹಿಡಿದು ಭಾಳ ಒಂದು 20% 30% ಕೆಲಸ ಇದೆ. ಅದ್ರ ಬಿಲ್ ತೆಗೆದು 100% ಬಿಲ್ ತೆಗೆದಿದ್ದಾರೆ. ಕೆಲಸ ಇರೋದು 20-30%. ಆ ಕೆಲಸದ್ದು ಫೋಟೋ ಇನ್ನೊಂದು ಮತ್ತೊಂದು ನಮಗೆ ಜಗಾತೋಗಿ ಅದ್ರ ಸಂಪೂರ್ಣ ಇರ್ತಾರೆ. ರೈತರಿಗೆ ಯಾರ್ದಾರ ಹೊಲದಿಂದ ನೀರು ತಾಟಿ ಹೋಗ್ಬೇಕಾದ್ರೆ ಅವ್ರ ಹತ್ರ ದುಡ್ಡು ತಗೋದಾರೆ. ಆ ರೈತರಿಗೆಲ್ಲ ನಾವು ಕೆರೆ ಕೊಟ್ಬಿಟ್ಟು ಅವರಿಗೆಲ್ಲ ಹೇಳ್ತೀವಿ ಸರ್. ಅವ್ರೇನೋ ತಮ್ಮ ಭಯದಲ್ಲಿ ನಮಗೇನೋ ಅಕಸ್ಮಾತ್ ನಾವು ಇವತ್ತು ನಿಮ್ಮ ಹೋರಾಟದಲ್ಲಿ ಬಂದ್ ನಿಂತ್ಬಿಟ್ರ ನಾಳೆ ನಮ್ಮ ಜಮೀನು ಕೊಯ್ಗೆ ಬರುವಂತ ನೀರುಗಳು ಅದು ಬಂದ್ ಆಗ್ಬಿಟ್ರೆ ನಮ್ಮ ಜೀವಿತ ಹೆಂಗಾಗಿತ್ತು ಅನ್ನೋದು ಭಯದಿಂದ ಏನ್ ಮಾಡ್ತಾರೆ. ಇವತ್ತು ನಮ್ಮ ಹಿಂದೆ ಅವ್ರು ನಿಂದಿರ್ತಾ ಇಲ್ಲ. ಅವ್ರೆಲ್ಲ ಏನ್ ಮಾಡ್ತಾರೆ, ನಮ್ಮ ಗೈಡೆನ್ಸ್ ಎಲ್ಲ ಕೊಟ್ಟಿದ್ದಾರೋ ಅವ್ರನ್ನ ಸೂಕ್ತವಾದಂತ ಅವ್ರ ಜಮೀನಿಗಾತು ಅವ್ರ ಕೆನಾಲ್ಕಾತು ಸೂಕ್ತವಾಗಿ ನಾವು ನಮ್ಮ ಸಂಘಟನೆ ವತಿಯಿಂದ ನಾವು ಲೋಕಲ್ ನಮ್ಮ ಬೈಲಹೊಂಗಲ ತಾಲೂಕು ಸಮಿತಿ ಹೋಗ್ಬಿಟ್ಟು ನಾವು ಇನ್ಸ್ಪೆಕ್ಷನ್ ಎಲ್ಲ ಮಾಡ್ಕೊಂಡು ಬಂದೇವೆ ಸರ್. ಆ ಮಟ್ಟದಲ್ಲಿ ಇವ್ರು 2 ವರ್ಷದಿಂದ ಈ ಕಚೇರಿ ಬಂದಾರೆ ಸರ್. ಇದಕ್ಕಿಂತ ಪೂರ್ವದಲ್ಲಿ ಮೈಲುಗೂಲಿಯಾಗಿ ಕೆನಾಲ್ ವರ್ಕ್ ಕೆಲಸ ಮಾಡೋದಿರ್ತಾರೆ ಸರ್. ಸುಮಾರು ಒಂದು 7-8 ಜನ ಇದ್ದಾರೆ ಸರ್. ಅವರೆಲ್ಲ ಯಾವ 3,000-4,000 ರೂಪಾಯಿಂದ ಹಿಡಿದು ಇವತ್ತು 20-25 ಸಾವಿರ ರೂಪಾಯಿ ಪೇಮೆಂಟ್ ಕೊಡ್ತಾರೆ ಮೈಲುಗೂಲಿ ಒಂದು ಕೆಲಸ ಹೋಗ್ತಾರೆ ಸರ್. ಅವರೆಲ್ಲ ಅಲ್ಲಿಂದ ಇಲ್ಲಿ ಮಠ ಮಾಡ್ಕೊಂತ ಬಂದ ಅವ್ರು ನಂಬ್ಕೊಂಡು ಕೆಲಸ ಮಾಡ್ತಾರೆ. ಇವ್ರು ಬಂದ ತಕ್ಷಣ ಏನ್ ಮಾಡ್ತಾರೋ ಅವ್ರು 20 ವರ್ಷದಿಂದ ಮಾಡ್ಕೊಂಡು ಬಂದಂತ ಕೆಲಸ ಮಾಡೋರ್ನ ತೆಗೆದಾಕ್ಬಿಟ್ಟಿದ್ದಾರೆ ಸರ್. ಅವರು ಬರೋಬ್ಬರು ಇನ್ನೊಬ್ಬರು ಮತ್ತೊಂದು ಜಾತಿ ಮತ್ತು ಬೇರೆ ಬೇರೆ ಜಾತಿ ಅವ್ರು ಕಾಣಿಸಿದ್ರೆ ಅವ್ರು ತೆಗೆದಾಕ್ಬಿಟ್ಟು ಇವರು ಅಧಿಕಾರಿ ಏನ್ ಮಾಡ್ತಾರೋ ಅವ್ರು ತೆಗೆದಾಕ್ಬಿಟ್ಟು ತಮಗೆ ಸಂಬಂಧಪಟ್ಟಂತ ವ್ಯಕ್ತಿಗಳನ್ನ ಇಟ್ಕೊಂಡು ತಮ್ಮ ಜಾತಿಯವ್ರನ್ನ ಇಟ್ಕೊಂಡ್ಬಿಟ್ಟು ಇವತ್ತು ಅವ್ರಿಗೆ ಕೆಲಸ ಇಲ್ಲ, ಏನಿಲ್ಲ ಅಂತ ತೊಗೊಂಬಂದು ಇವತ್ತು ಏನ್ ಮಾಡ್ತಾರೆ, ಕಚೇರಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಏನ್ ಮಾಡ್ಬಿಡ್ತಾರ ರೀ, ಅವ್ರು ತಗೊಂಡಿಟ್ಟಿದಾರಲ್ಲ ಸರ್, ಅವ್ರನ್ನ ಕೂಡ್ಲೆ ಐತನ್ರಿ ಅದ್ರ ಬಗ್ಗೆ ಸಂಖ್ಯೆ ಆಗಬೇಕು. ಮೊದಲು ಯಾರು ತೆಗಿಸಿ ಹಾಕಿದಾರಲ್ಲ ಸರ್, ಕೆಲಸ ತೆಗಿಸಿ ಹಾಕಿದಾರಲ್ಲ ಅವ್ರು ಈಗಲೇ ಐತನ್ರಿ ಅವ್ರು ಜಾಯಿನ್ ಆಗ್ಬೇಕು. ಅವ್ರ ಅದೇ ಕಚೇರಿಯಲ್ಲಿ ಸೇವೆ ಮಾಡ್ಬೇಕು. ಅದು ನಮ್ಗೊಂದು 20-30 ವರ್ಷದಿಂದ ಸೇವೆ ಮಾಡ್ತಾ ಅವ್ರು ಸಂಪೂರ್ಣ ಅದ್ರಾಗ ಇರಬೇಕು. ನಾನು ಇದ್ರೊಳಗೆ ಐತಲ್ಲ ಸರ್, ಯಾವ ಕೆಲಸಗಳು ಅದಾವು, ಏನೇನದಾವು ಅವನ್ಗೆಲ್ಲ ಸಂಪೂರ್ಣ ಕೊಟ್ಟಿದ್ದಾರೆ ಸರ್. ಇಲ್ಲಿ ಪಟ್ಯಾಳು ಮತ್ತು ಪಟ್ಯಾಳು ಸಂಪೂರ್ಣ ಎಲ್ಲ ಕೊಟ್ಟಿದ್ದಾನೆ ಸರ್. ಅದು ಜನಾಂಗದಲ್ಲಿ ಏನ್ ನಡೆಯುತ್ತೆ ಎಲ್ಲ ಕೊಟ್ಟಿದ್ದಾರೆ ಸರ್. ಇದ್ರ ಬಗ್ಗೆ ಏನ್ ಮಾಡ್ಬೇಕು ಸರ್ ಅಂತ ತಾವು ಖುದ್ದಾಗಿ ಇದನ್ನು ಯಾರಿಗೆ SIR ನಡೆದ್ರಿ ಖುದ್ದಾಗಿ ಅಂದ್ರೆ ಫಸ್ಟ್ ರಿಪೋರ್ಟ್ ತಗೋತೀನಿ. ಏನ್ ಪಾಯಿಂಟ್ಸ್ ಹಾಕಿರಲ್ಲ ಆ ರಿಪೋರ್ಟ್ ಫಸ್ಟ್ ತಗೋತೀನಿ. ಆದ್ರೆ ಇನ್ನೊಂದು ತಗೋತಾರೆ, ನಾನು ನಂಬಿಕೆ ಇದೆ ಸರ್. ನಾನು ನಂಬಿಕೆ ಇದೆ ನಮಗೆ ಅಂತ ನ್ಯಾಯ ಒದಗಿಸ್ಕೊಡೋದು ನಂಬಿಕೆ ಇದೆ ಸರ್. ಆದ್ರೆ ಈ ಕೆಲಸ ಐತಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಇಲಾಖೆಗಾತು ಅವ್ರ ಅಧಿಕಾರಿಗಳು ವರ್ಗಾವಣೆ ಮಾಡುವಂತ ಕೆಲಸ ಮಾಡಕ್ ಹೋಗ್ಬೇಕು. ಖುದ್ದವಾಗಿ ತಾವು ಪರಿಶೀಲನೆ ಮಾಡ್ಬೇಕಂತ ಒತ್ತಾಯ ಸರ್. ನೀವು ಬರ್ತಿಂಗಿಲ್ಲ ಸರ್, ಅದಕ್ಕೆ ನಾವು 2 ತಾಸು ವೇಟ್ ಮಾಡಲಿಲ್ಲ. ಖುದ್ದಾಗಿ ನಿಮಗೆ ಕೊಟ್ಟು ನೀವೇ ತನಿಖೆ ಮಾಡ್ಬೇಕು ನಮ್ಮ ಮನವಿ ಸರ್. ಆ ಮೂಲಕ ನಮ್ಮ ಮನವಿ ಕೊಡ್ತೇವೆ.